5 AM ಕ್ಲಬ್ ಅಂತ ಕೂಡಲೇ ತುಂಬಾ ಜನಕ್ಕೆ ಅನ್ಸಿರುತ್ತೆ 5 ಗಂಟೆಗೆ ಎದ್ದೇಳ್ಬೇಕಪ್ಪ, ನಾನು ಈಗ 5 ಗಂಟೆಗೆ ಎದ್ದ ಮೇಲೆ ನಾನು ಏನ್ ಮಾಡ್ಬೇಕು ಅನ್ನೋದು ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗಿರುತ್ತೆ. ಬಿಕಾಸ್ ಬುಕ್ ನ ನೀವು ಅದರ ಮೈನ್ ಒಂದು ಮೇಲ್ ಕವರ್ ಪೇಜ್ ನೋಡಿದ್ರೆ ಅನ್ಸುತ್ತೆ 5 ಗಂಟೆಗೆ ಎದ್ದೇಳ್ಬೇಕು, 5 ಗಂಟೆಗೆ ಎದ್ದೇಳೋದ್ರಿಂದ ನನ್ನ ಲೈಫ್ ಅಲ್ಲಿ ಏನೋ ಒಂದು ಸಾಧನೆ ಮಾಡಬಹುದು, ಅಥವಾ 5 ಗಂಟೆಗೆ ಎದ್ದೇಳೋದ್ರಿಂದ ನಾನು ಬೇಗ ದಿನನ ಸ್ಟಾರ್ಟ್ ಮಾಡೋದ್ರಿಂದ ಏನೋ ಒಂದು ಸಾಧನೆ ಮಾಡಬಹುದು ಅನ್ನೋದ್ರ ಬಗ್ಗೆ ತುಂಬಾ ಜನಕ್ಕೆ ಒಂದು ಐಡಿಯಾಸ್ ಬಂದಿರುತ್ತೆ ಆಲ್ರೆಡಿ. ಬಟ್ ಈ ಬುಕ್ ನ ಒಂದು ಓದೋದ್ರಿಂದ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. 5 AM ಕ್ಲಬ್ ಬುಕ್ ನ ಓದದ ಮೇಲೆ ಸೊ ಅದನ್ನ ನೀವು ನಿಮ್ಮ ಲೈಫ್ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡ ಮೇಲೆ ಏನೇನು ಚೇಂಜಸ್ ನಿಮ್ ಲೈಫ್ ಅಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನಂತೂ 100% ಗ್ಯಾರಂಟಿ ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಈ ಬುಕ್ ನ ನೀವು ಓದೋದ್ರಿಂದ 5 AM ಕ್ಲಬ್ ನೀವು ಜಾಯ್ನ್ ಆಗ ಅಥವಾ ಒಂದು ಮೆಂಬರ್ ಆಗೋ ತರನೇ ಒಂದು ಫೀಲಿಂಗ್ ನಿಮ್ಗೆ ಬಂದಿರುತ್ತೆ. ಅದೇ ರೀತಿಯಾಗಿ ಅಲ್ಲಿ ಕೊಟ್ಟಿರುವಂತ ಕೆಲವೊಂದು ಇನ್ಪುಟ್ಸ್ ಗಳನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಲೈಫ್ ಅಲ್ಲೂ ಕೂಡ 100% ಚೇಂಜಸ್ ಆಗೇ ಆಗುತ್ತೆ. ಸೊ ಏನೇನು ಕೊಟ್ಟಿದ್ದಾರೆ ಈ ಬುಕ್ ಅಲ್ಲಿ, ಸೊ ಇದರ ಒಂದು ರಿವ್ಯೂನ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಅಂಡ್ ಜಾಸ್ತಿ ಟೈಮ್ ಅನ್ನು ವೇಸ್ಟ್ ಮಾಡ್ತೀನಿ ವಿಡಿಯೋನ ಶುರು ಮಾಡೋಣ. ಹಾಗೆ 5 AM ಕ್ಲಬ್ ಅಂದ್ರೆ ಈ ಒಂದು 5 AM ಕ್ಲಬ್ ಬುಕ್ ನ ಪ್ರಕಾರ ಈ ಆಥರ್ ಏನ್ ಹೇಳ್ತಾರೆ, ಈ ಒಂದು ಕಂಟಿನ್ಯೂಸ್ ಆಗಿ ಈ ಬುಕ್ ನ ಥ್ರೂಔಟ್ ಇದನ್ನೇ ಹೇಳ್ತಾ ಹೋಗ್ತಾರೆ. ಓನ್ ಯುವರ್ ಮಾರ್ನಿಂಗ್ ಎಲಿವೇಟ್ ಯುವರ್ ಲೈಫ್ ಅಂತ, ಅಂದ್ರೆ ನಿಮ್ಮ ಮುಂಜಾನೆಗಳ ಒಡೆಯರಾಗಿ ನಿಮ್ಮ ಬದುಕನ್ನ ಎಚ್ಚೆತ್ತಿಸ್ಕೊಳ್ಳಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅಂಡ್ ಈ ಬುಕ್ ನಲ್ಲೂ ಕೂಡ ಅದ್ರ ಬಗ್ಗೆ ಏನೇನ್ ಮಾಡ್ಬೇಕು ಅದ್ರ ಬಗ್ಗೆನೂ ಕೂಡ ಸಾರಿ ಹೇಳ್ತಾ ಇರ್ತಾರೆ. ಸೊ ಬೆಳಿಗ್ಗೆ 5 ಗಂಟೆಗೆ ಹೇಳೋದ್ರಿಂದ ನಿಮ್ಮ ಒಂದು ಮನಸ್ಸಿರ್ಬೋದು, ದೇಹ ಇರ್ಬೋದು ಅಥವಾ ಆತ್ಮ ಇರ್ಬೋದು ನಿಮ್ಮ ಕಂಟ್ರೋಲ್ ನಲ್ಲಿ ಇರುತ್ತೆ. ಸೊ ಅದರಿಂದ ನೀವು ಯಾವುದೇ ಒಂದು ಕೆಲಸ ಇರ್ಬೋದು, ಯಾವುದೇ ಒಂದು ಗೋಲ್ ಇರ್ಬೋದು, ಅದನ್ನ ನೀವು ಅಚೀವ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸೊ ಸಂಕ್ಷಿಪ್ತವಾಗಿ ಈ ಒಂದು ಬುಕ್ ನಲ್ಲಿ ಅವರು ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆ ಕೆಲವೊಂದು ಏನ್ ಆಕ್ಷನ್ ಗಳನ್ನ ತಗೋಬೇಕು, ಅದ್ರ ಬಗ್ಗೆ ನಾವು ಹೇಗೆ ವರ್ಕ್ ಮಾಡಬೇಕು, ದಿನಾನೇ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಹಾಗೆ ಈ ಬುಕ್ ನಲ್ಲಿ 3 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಗಳಿರ್ತವೆ. ಒಂದು ಬೋಧಕರು ಇರ್ತಾರೆ, ಒಬ್ರು ಉದ್ಯಮಿ ಇರ್ತಾರೆ, ಹಾಗೆ ಒಬ್ರು ಕಲಾವಿದರು ಇರ್ತಾರೆ. ಸೊ ಈ ಬೋಧಕರು ಬಂದ್ಬಿಟ್ಟು ಅವ್ರು ಬಿಲ್ಯಾಧಿಪತಿ ಅಂತ ಕೂಡ ಈ ಕನ್ನಡದ ಏನ್ ವರ್ಷನ್ ಇದರಲ್ಲಿ ಕರೀತಾರೆ. ಅವರು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಏನೇನ್ ಮಾಡ್ಬೇಕಾಗತ್ತೆ ಮಾರ್ನಿಂಗ್ 5 AM ನಲ್ಲಿ ಕ್ಲಬ್ಗೆ ನೀವು. ಸೊ ಈ ಬುಕ್ ನ ನೀವು ಓದೋದ್ರಿಂದ ಅಥವಾ ನೀವು ಅವರು ಆ ಒಂದು ಜರ್ನಿಲಿ ಅವ್ರು ಏನು ಇವರಿಗೆ ಉದ್ಯಮ ಇರ್ಬೋದು, ಈ ಒಂದು ಕಲಾವಿದರು ಇರ್ಬೋದು, ಅವ್ರಿಗೆ ಏನೇನು ಎಜುಕೇಟ್ ಮಾಡ್ತಾ ಹೋಗ್ತಾರೆ, ಅವರಿಗೆ ಅವ್ರ ಲೈಫ್ ಸ್ಟೈಲ್ ಗಳ ಬಗ್ಗೆ ಏನ್ ಹೇಳ್ಕೊಡ್ತಾ ಇರ್ತಾರೆ, ಅವರ ಒಂದು ದಿನಚರಿಗಳು ಹೇಗಿರ್ಬೇಕು, ಹೇಗೆ ಅದನ್ನ ಸ್ಟಾರ್ಟ್ ಮಾಡಬೇಕು, ಅದ್ರ ಬಗ್ಗೆನೇ ಇವರೊಂದು ಎಕ್ಸ್ಪ್ಲನೇಷನ್ ನ ಕೊಡ್ತಾ ಹೋಗ್ತಾರೆ ಕೆಲವೊಂದು ಸಿಚುವೇಶನ್ ಗಳಲ್ಲಿ. ಅದರಿಂದ ಇವರಿಬ್ಬರ ಒಂದು ಲೈಫ್ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಬುಕ್ ನ ಜರ್ನಿ ಅನ್ನೋದು ಸಾಕ್ತಾ ಹೋಗುತ್ತೆ. ಈ ಒಂದು ಉದ್ಯಮ ಏನಿರ್ತಾರೆ ಅವರ ಒಂದು ಪ್ರಾಬ್ಲಮ್, ಅವರ ಒಂದು ಲೈಫ್ ಅಲ್ಲೂ ಕೂಡ ಒಂದು ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಹಾಗೇನೆ ಈ ಒಂದು ಕಲಾವಿದರು ಕೂಡ ಅವರ ಒಂದು ಕೆರಿಯರ್ ನಲ್ಲಿ ಒಂದು ಹೋರಾಟವನ್ನು ನಡೆಸ್ತಾ ಇರ್ತಾರೆ. ಸೊ ಅದರಿಂದ ಇವರಿಬ್ಬರಿಗೂ ಆ ಒಂದು ಟೈಮ್ ಅಲ್ಲಿ ಈ ಒಂದು ಬೋಧಕರು ಅಥವಾ ಈ ಒಂದು ಬಿಲ್ಯಾಧಿಪತಿ ಅಂತ ಏನ್ ಕರೀತಾರೆ, ಅವ್ರು ಕೊಡುವಂತ ಕೆಲವೊಂದು ಸಲಹೆಗಳೇನಿರ್ತದೆ, ಅವ್ರು ಕೊಡುವಂತ ಕೆಲವೊಂದು ಮಾರ್ನಿಂಗ್ ನ ದಿನಚರಿ ಏನಿರುತ್ತೆ, ಅದರಿಂದ ಇವರ ಒಂದು ಲೈಫ್ ಸ್ಟೈಲ್ ಅನ್ನೋದು ಕೂಡ ಚೇಂಜ್ ಆಗ್ತಾನೆ ಹೋಗುತ್ತೆ. ಈ ಬುಕ್ ನ ಥ್ರೂಔಟ್ ಇದರದ್ದೇ ರಿಲೇಟೆಡ್ ಆಗಿರುವಂತಹ ಒಂದು ಉಪದೇಶಗಳನ್ನ ಅವ್ರು ಮಾಡ್ತಾ ಇರ್ತಾರೆ. ಸೊ ಅದರಿಂದ ಇವರ ಲೈಫ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಬದಲಾವಣೆಗಳಾಗುತ್ತೆ. ಹಾಗೇನೆ ಅವರ ಒಂದು ಈ ಜರ್ನಿ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಬುಕ್ ಅಲ್ಲಿ ಬುಕ್ ನ ನೀವು ಓದಿದಂತೂ ತುಂಬಾ ಒಂದು ನಿಮ್ಮ ಮೇಲೂ ಕೂಡ ಅದರ ಒಂದು ಇಂಪ್ರೆಷನ್ ಏನಿರುತ್ತೆ, ಸೊ ಅದು ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸೊ ಈ ಒಂದು ಬುಕ್ ನಲ್ಲಿ ಅವ್ರು ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ, ನಾವು ಮಾರ್ನಿಂಗ್ ನಲ್ಲಿ ನಾವು ಏನ್ ಮಾಡ್ತೀವಿ ಅದು ನಮ್ಮ ಜೀವನವನ್ನ ರೂಪಿಸುತ್ತೆ, ಅಥವಾ ಆ ಡೇ ಏನಿರುತ್ತೆ ಅದನ್ನ ನಾವು ಎನರ್ಜೆಟಿಕ್ ಆಗಿ ನಾವು ಅದನ್ನ ಉಪಯೋಗಿಸ್ಕೊಳ್ಬಹುದು, ಹೊಸತನ್ನ ಕಲಿಬಹುದು, ಇಲ್ಲ ನಮ್ಮ ಒಂದು ಹೆಲ್ತ್ ನಲ್ಲಿ ಏನ್ ಇಂಪ್ರೂವ್ಮೆಂಟ್ ನ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಆ ಬುಕ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳಿದ್ರು. ಸೊ ಅದು ತುಂಬಾ ಒಂದು ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದು. ಆ ಒಂದು ಇನ್ಸ್ಪಿರೇಷನ್ ನೀವು ತಗೊಂಡು ಸೊ ನೀವು ಏನಾದ್ರು ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಈ ಬುಕ್ ಒಂದು ತುಂಬಾ ಒಂದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಏನೋ ಒಂದು ಕೆಲಸ ಮಾಡೋದು, ಅಥವಾ ಏನೋ ಒಂದು ಬರೀ ಒಂದು ಎಕ್ಸರ್ಸೈಸ್ ನೇ ಮಾಡುವಂತದ್ದು, ಬರೀ ಒಂದು ನಮ್ಮ ಏನು ರೆಗ್ಯುಲರ್ ವರ್ಕ್ ನೇ ಮಾಡುವಂತದ್ದು, ಸೊ ಅದು 5 AM ಕ್ಲಬ್ ನ ಒಂದು ಏನ್ ಬುಕ್ ಇದೆ ಅದರ ಒಂದು ಥೀಮ್ ಆಗಿರೋದು. ಬಟ್ ಏನ್ ಹೇಳ್ತಾರೆ ಇದರಲ್ಲಿ ರಾಬಿನ್ ಶರ್ಮಾ ಅವರು ಅಂತ ಹೇಳಿದ್ರೆ ಇದಕ್ಕೊಂದು ಸೆಪರೇಟ್ ರೂಲ್ ಅನ್ನೇ ಕೊಟ್ಟಿದ್ದಾರೆ. ಸೊ ಈ ರೂಲ್ ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ 20-20-20 ಅಂತ 3 ಡಿವೈಡ್ ಮಾಡಿದರೆ ಏನಿದೆ 5 ರಿಂದ 6 ಗಂಟೆ ಟೈಮ್ ಏನಿದೆ ಅದನ್ನ 20 ನಿಮಿಷ ಇದನ್ನ 3 ಡಿವೈಡ್ ಮಾಡಿದ್ದಾರೆ. ಈ 20 ನಿಮಿಷ ಏನಿರ್ತವೆ 20 ಮಿನಿಟ್ಸ್ ಅಂತ ಏನಿರ್ತದೆ, ಇದರಲ್ಲಿ ಏನೇನ್ ಕೆಲಸಗಳನ್ನ ಮಾಡೋದ್ರಿಂದ ಸೊ ಆ ದಿನವನ್ನ ಚೆನ್ನಾಗಿ ಸ್ಟಾರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಅವರು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತಾರೆ. ಸೊ ಫಸ್ಟ್ 20 ಮಿನಿಟ್ಸ್ ಅಲ್ಲಿ ನೀವೇನಾದ್ರೂ ಕಠಿಣ ವ್ಯಾಯಾಮ ಮಾಡೋದಿರ್ಬೋದು, ಅಥವಾ ಒಂದು ಬೆವರು ಹರಿಸುವಂತ ಏನಾದ್ರು ಒಂದು ವರ್ಕ್ ಗಳನ್ನ ಮಾಡೋದು, ಎಕ್ಸರ್ಸೈಸ್ ನ ಮಾಡ್ಕೊಳ್ಳೋದು, ಹಾಗೇನೆ ನಿಮ್ಮ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಏನಿರುತ್ತೆ ಈ ಒಂದು ಫಸ್ಟ್ 20 ಮಿನಿಟ್ಸ್ ಅಲ್ಲಿ ಮಾಡ್ಬೇಕಂತ ಅವ್ರು ಹೇಳ್ತಾರೆ. ಎರಡನೇ 20 ಮಿನಿಟ್ಸ್ ಅಥವಾ ಇದನ್ನ 5:20 ಇಂದ 5:40 ಟೈಮ್ ಅಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಏನಾದ್ರು ಒಂದು ಪ್ರಾರ್ಥನೆ ಮಾಡುವಂತದ್ದು, ಅಥವಾ ಯೋಗ ಮಾಡುವಂತದ್ದು, ಇಲ್ಲ ಏನೋ ಒಂದು ಗೋಲ್ ಗಳ ಬಗ್ಗೆ ಚಿಂತನೆ ಮಾಡುವಂತದ್ದು. ಸೊ ಇದನ್ನ ಈ ಟೈಮ್ ಅಲ್ಲಿ ಮಾಡ್ಬೇಕಾಗತ್ತೆ. ಸೊ 5:40 ಇಂದ ಏನ್ 6 o'clock ಇದೆ ಇದರಲ್ಲಿ ಈ ಟೈಮ್ ನಲ್ಲಿ ನೀವು ಏನಾದ್ರು ಒಂದು ಕಲಿಯೋದು, ಹೊಸದನ್ನ ಕಲಿಬೇಕಾಗತ್ತೆ. ಸೊ ಇಲ್ಲ ಯಾವ್ದು ಬುಕ್ ಗಳನ್ನು ಓದೋದಿರ್ಬೋದು, ಇಲ್ಲ ಪಾಡ್ಕಾಸ್ಟ್ ಗಳನ್ನ ಕೇಳೋದಿರ್ಬೋದು, ಇಲ್ಲ ಯಾವುದೋ ಒಂದು ಹೊಸ ವಿಷಯನ ಕಲಿಯೋದಿರ್ಬೋದು, ಇವುಗಳ ಬಗ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ ಈ ಒಂದು 20 ಮಿನಿಟ್ಸ್ ಅಲ್ಲಿ. ಏನಂತ ಅವರು ಈ ಬುಕ್ ನಲ್ಲಿ
ಹೇಳ್ತಾ ಇರ್ತಾರೆ. ಸೊ ಫಸ್ಟ್ 20 ಮಿನಿಟ್ಸ್ ಏನಿದೆ ಅದನ್ನ ಅವರು ಮೂವ್ ಅಂತ ಏನು ಕರೀತಾರೆ, ಅದೇ ಸೆಕೆಂಡ್ 20 ಮಿನಿಟ್ಸ್ ಏನಿರುತ್ತೆ ಅದನ್ನ ರಿಫ್ಲೆಕ್ಟ್ ಅಂತ ಕರೀತಾರೆ. ಹಾಗೆ ಮೂರನೇ ಒಂದು 20 ಮಿನಿಟ್ಸ್ ಏನ್ ಪಾರ್ಟ್ ಇದೆ ಅದನ್ನ ಅವರು ಗ್ರೋ ಅಂತ ಕರೀತಾರೆ. ಸೊ ಈ 3 ಡಿವೈಡ್ ಮಾಡ್ಕೊಂಡು ನೀವು ಈ ಬುಕ್ ನಲ್ಲಿ ಏನ್ ಬರುತ್ತೆ ಅದನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಸೊ ನೀವು ಏನು ಗೋಲ್ ಗಳನ್ನ ಇಟ್ಕೊಂಡಿರ್ತಾರೆ, ನಿಮ್ಮ ಕೆರಿಯರ್ ಇರ್ಬೋದು, ನಿಮ್ಮ ಪರ್ಸನಲ್ ಲೈಫ್ ಇರ್ಬೋದು, ನಿಮ್ಮ ಒಂದು ಬಿಸ್ನೆಸ್ ಇರ್ಬೋದು, ಸೊ ನೀವು ಯಾವುದೇ ಒಂದು ಸೆಕ್ಟರ್ ಅಲ್ಲಿ ನೀವು ಇದ್ರು ಕೂಡ ನೀವು ಒಬ್ರು ವಿದ್ಯಾರ್ಥಿ ಆಗಿರ್ಬೋದು, ಇಲ್ಲ ನಿಮ್ಮ ಎಜುಕೇಶನ್ ನಡೆಸ್ತಾ ಇರಬಹುದು. ಸೊ ನಿಮ್ಗೂ ಕೂಡ ಇದನ್ನ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಲೈಫ್ ಅಲ್ಲೂ ಕೂಡ ನೀವು ಸಕ್ಸೀಡ್ ಆಗ್ಬೋದು ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಡ್ತಾ ಇರ್ತಾರೆ. ಸೊ ಯಾವಾಗಲೂ ಈ ಮಾರ್ನಿಂಗ್ ಟೈಮ್ ಅಲ್ಲಿ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅನ್ನೋ ಮೆದುಳಿನ ಒಂದು ಮುಂಭಾಗದಲ್ಲಿ ಏನಿರುತ್ತೆ ಒಂದು ಪಾರ್ಟ್ ಇರುತ್ತೆ, ಅದು ಒಂದು ಶಾಂತವಾಗಿರುತ್ತೆ. ಯಾವಾಗ್ಲೂ ನೀವು ಬೆಳಿಗ್ಗೆ ಅಂದಾಗ ನೀವು ನಾರ್ಮಲ್ ಆಗಿ ನೀವು ಬೆಳಿಗ್ಗೆ ಹೇಳ್ಬೇಕಂದ್ರೂ ಕೂಡ ಅದು ನಿಮ್ಗೆ ಇದನ್ನ ಯಾವ್ದಕ್ಕೂ ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ. ನೀವು ಏನೇ ಹೇಳಿದ್ರು ಅದು ಇವಾಗ ಬೇಡ, ಅದನ್ನ ಒಂಚೂರು ಕಂಟಿನ್ಯೂ ಮಾಡೋಣ, ಸೊ ಒಂದ್ ಅರ್ಧ ಗಂಟೆ ಬಿಟ್ಟು ಹೇಳೋಣ, ಇವಾಗ ನಿನ್ನೆ ನೈಟು ಕೂಡ ಸರಿಯಾಗಿ ನಿದ್ದೆ ಮಾಡಿಲ್ಲ, ಈ ತರ ಒಂದು ಇನ್ಪುಟ್ ಗಳನ್ನ ಅದು ಕೊಡ್ತಾ ಇರುತ್ತೆ. ಸೊ ಅದನ್ನ ನೀವು ಅವಾಯ್ಡ್ ಮಾಡೋದಕ್ಕೆ ನೀವು ಈ ಒಂದು 5 to 6 AM ಏನಿರುತ್ತೆ ಇದರಲ್ಲಿ ಇವ್ರು ಕೊಟ್ಟಿರುವಂತ ಈ 2020 ರೂಲ್ ನ ಅಪ್ಲೈ ಮಾಡೋದ್ರಿಂದ ಆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಏನಿದೆ ಅದು ಆಕ್ಟಿವೇಟ್ ಆಗುತ್ತೆ ಅಥವಾ ಅದು ಉತ್ತೇಜನಗೊಳ್ಳುತ್ತೆ. ಅದರಿಂದ ನಿಮ್ಗೆ ಡೋಪಮಿನ್ ಕೂಡ ರಿಲೀಸ್ ಆಗುತ್ತೆ. ಅದರಿಂದ ನಿಮ್ಗೆ ನಿಮ್ಮ ಒಂದು ಡೇ ಏನಿರುತ್ತೆ ಅದು ತುಂಬಾ ಎನರ್ಜೆಟಿಕ್ ಆಗಿರುತ್ತೆ. ನೀವು ಕೂಡ ಆ ಡೇ ಥ್ರೂಔಟ್ ಏನಿರುತ್ತೆ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ವರ್ಕ್ ಅಲ್ಲಿ ಇರ್ಬೋದು, ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಇರ್ಬೋದು, ನೀವು ಒಂದು ಸ್ಟಡಿ ಮಾಡ್ತಾ ಇದ್ರು ಕೂಡ ಅದರಲ್ಲಿ ನಿಮ್ಮ ಒಂದು ಎನರ್ಜಿನ ನೀವು ಶೋ ಮಾಡ್ತಿರಲ್ಲ, ಸೊ ಅದು ತುಂಬಾನೇ ಒಂದು ಡಿಫ್ರೆಂಟ್ ಆಗಿರುತ್ತೆ. ನೀವು ನಿಮ್ಮ ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ನೀವು ಅದನ್ನ ಡಿಫರೆನ್ಸ್ ನ ಕಂಡ್ಕೊಳ್ಬಹುದು. ಬಿಟ್ರೆ ನೀವು ಅದನ್ನ ಓದೋದ್ರಿಂದ ನೀವು ಏನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗೇನೆ ಈ ಬುಕ್ ನಲ್ಲಿ ಕೆಲವೊಂದು ಕೋಟ್ ಗಳೇನಿದಾವೆ ಆ ತರದ್ದು ಅದು ಕೂಡ ತುಂಬಾ ಇಷ್ಟ ಆಯ್ತು. ಏನಂತ ಹೇಳಿದ್ರೆ ಅದ್ರಲ್ಲಿ ನಿಮ್ಗೆ ಇವ್ರು ಹೇಳ್ತಾರೆ, ಆಲ್ ಚೇಂಜಸ್ ಹಾರ್ಡೆಡ್ ಫಸ್ಟ್, ಮೆಸಿ ದ ಮಿಡಲ್ ಅಂಡ್ ಗಾರ್ಜಸ್ ಅಟ್ ಎಂಡ್ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ಚೇಂಜ್ ಅನ್ನೋದು ನಿಮ್ಗೆ ತುಂಬಾ ಕಷ್ಟಕರವಾಗಿರುತ್ತೆ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಬಟ್ ಅದು ತುಂಬಾ ಮಿಡಲ್ ಅಲ್ಲಿ ತುಂಬಾ ಮೆಸ್ಸಿ ಅನ್ಸುತ್ತೆ ನೀವು, ಯಾಕಂದ್ರೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇರ್ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಅದು ಒಂದ್ ಸ್ವಲ್ಪ ಮೆಸ್ಸಿ ಅಂತ ಹೇಳ್ಬೋದು, ಬಟ್ ಗಾರ್ಜಸ್ ಇಸ್ ದ ಎಂಡ್ ಅಂತ ಹೇಳ್ತಾರೆ. ಗಾರ್ಜಸ್ ಅಂದ್ರೆ ನೀವು ತುಂಬಾ ಒಂದು ಸುಂದರವಾಗಿರುತ್ತೆ, ನೀವು ಅಂದ್ರೆ ತುಂಬಾ ಒಂದು ನೀವು ಅದನ್ನ ನೀವು ಫೀಲ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ನೀವು ಅದಕ್ಕೆ ಎಂಡ್ ಅಲ್ಲಿ ನೀವು ಅದನ್ನ ಫೀಲ್ ಮಾಡ್ಕೊಂಡು ಕನ್ಸಿಸ್ಟೆಂಟ್ ಆಗಿ ಅದನ್ನ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಅಲ್ಲಿ ಒಂದು ಚೇಂಜಸ್ ಏನ್ ಬರುತ್ತೆ ಅದು ತುಂಬಾ ಗಾರ್ಜಸ್ ಆಗಿರುತ್ತೆ ಅಂತ ಅವರು ಆಥರ್ ಹೇಳ್ತಾ ಇರ್ತಾರೆ. ಸೊ ಈ ಒಂದು ಕೋಟ್ ಕೂಡ ತುಂಬಾನೇ ಇಷ್ಟ ಆಯ್ತು ನನಗೆ, ಯಾಕಂದ್ರೆ ಇದು ಡೆಫಿನೆಟ್ ಆಗಿ ಹೌದು. ನೀವು ಬೆಳಿಗ್ಗೆ ಬೇಗ ಹೇಳಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದು ತುಂಬಾ ಈಸಿ ಅಲ್ಲ. ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಒಂದೇ ಸಲ ನೀವು ಅದನ್ನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಕೂಡ ಬೆಳಿಗ್ಗೆ ಬೇಗ ಹೇಳ್ಬೇಕಂದಾಗ ನಮ್ಮ ಮೈಂಡ್ ಸೆಟ್ ಹೇಳ್ತಾ ಇರುತ್ತೆ, ಸೊ ಅದು ಆಗೋದಿಲ್ಲ, ಬಹಳ ಕಷ್ಟ ಆಗುತ್ತೆ, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು. ನಿಮ್ಮ ಹಾಸಿಗೆಯಿಂದ ಆಚೆ ಇಳಿಯೋದಕ್ಕೆ ನೀವು ತುಂಬಾನೇ ಸ್ಟ್ರಗಲ್ ಮಾಡ್ತಾನೆ ಇರ್ತೀರಾ. ಬಟ್ ಯಾಕಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಏನಿರುತ್ತೆ ಆತರ ಒಂದು ನಿಮ್ಗೆ ಫೀಡ್ ಆಗುತ್ತೆ, ಅದು ನಿಮ್ಗೊಂದು ಪ್ರಾಕ್ಟೀಸ್ ಆಗಿ ಬಂದಿರುತ್ತೆ. ಬಟ್ ಅದನ್ನ ಸಡನ್ ಆಗಿ ಚೇಂಜ್ ಮಾಡ್ಬೇಕಂದ್ರೆ ಅಷ್ಟೊಂದು ಈಸಿ ಆಗೋದಿಲ್ಲ ನೀವು ಈ ಬುಕ್ ನ ಓದಿದ್ರು ಕೂಡ. ಬಟ್ ಸಡನ್ ಆಗಿ ಅಲ್ದಿದ್ರು ಒಂದು ಸ್ಟೆಪ್ ಬೈ ಸ್ಟೆಪ್ ನೀವು ಓದಬೇಕು. ಫಸ್ಟ್ ನೀವು 7ಗೆ ಹೇಳ್ತಾ ಇದ್ರೆ ಅಟ್ಲೀಸ್ಟ್ 6:30ಗೆ ಹೇಳ್ಬೇಕಾಗತ್ತೆ, ಇಲ್ಲ 6ಗೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸೊ ಆ ಟೈಮಲ್ಲಿ ಒಂದು ಸಡನ್ ಆಗಿ ನೀವು ಮಾಡೋದು ಬಿಟ್ಬಿಟ್ಟು ಒಂದು ಸ್ಟೆಪ್ ಬೈ ಸ್ಟೆಪ್ ನೀವು ಅದನ್ನ ಟೈಮ್ ನ ರಿಡ್ಯೂಸ್ ಮಾಡ್ಕೊಂಡು ಬಂದ್ಬಿಟ್ಟು ಅಗೇನ್ ನೀವು 5 AM ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈ ಒಂದು ಏನ್ ರೂಲ್ ಗಳಿದಾವೆ ಅದನ್ನ ಅಪ್ಲೈ ಮಾಡಿದ್ರೆ ಅವಾಗ ನಿಮ್ಗೆ ಅದೊಂದು ಈಸಿ ಒಂದು ಪ್ರಾಕ್ಟೀಸ್ ಆಗುತ್ತೆ. ಅದರಿಂದ ನೀವು ತುಂಬಾ ಬೆನಿಫಿಟ್ ಪಡ್ಕೋಬಹುದು ಅಂತ ಹೇಳ್ಬಿಟ್ಟು ಈ ಬುಕ್ ನಲ್ಲಿ ಹೇಳಲಾಗ್ತದೆ. ಈ ಬುಕ್ ನ ಓದಿದ್ಮೇಲೆ ನನಗೂ ಕೂಡ ಅನಿಸ್ತು, ನಾನು ಕೂಡ ಇದನ್ನ ನನ್ನ ಒಂದು ಲೈಫ್ ಅಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ನಾವು 5 AM ಹೇಳಕ್ ಆಗದಿದ್ರು ಕೂಡ ಅಟ್ಲೀಸ್ಟ್ 5:30, 5:45 ಸ್ಟಾರ್ಟ್ ಮಾಡಿದೆ. ಬಟ್ ಸ್ವಲ್ಪ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಕಷ್ಟ ಆಗುತ್ತೆ, ಯಾಕೆಂದ್ರೆ ಎಲ್ಲರಿಗೂ ಕೂಡ ಅದನ್ನ ಸಡನ್ ಆಗಿ ಚೇಂಜ್ ನ ಮಾಡ್ಕೊಳ್ಳೋದು ಅಷ್ಟು ಈಸಿ ಆಗಿರೋದಿಲ್ಲ. ಬಟ್ ಸಡನ್ ಆಗಿ ಡೇ ಬೈ ಡೇ ನೀವು ಅದನ್ನ ಕಡಿಮೆ ಮಾಡ್ಕೊಂಡು ಆ ಟೈಮ್ ನ ಡಿಕ್ರೀಸ್ ಮಾಡ್ಕೊಂಡು 5 AM ಹೇಳೋದ್ರಿಂದ ನನಗೂ ಕೂಡ ತುಂಬಾ ಡಿಫ್ರೆನ್ಸ್ ಆಯ್ತು. ಯಾಕಂದ್ರೆ ಆ ಟೈಮಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರುವುದಿಲ್ಲ, ಎನ್ವೈರನ್ಮೆಂಟ್ ಕೂಡ ತುಂಬಾ ಕಾಮ್ ಆಗಿರುತ್ತೆ. ನಿಮ್ಗೆ ಏನಾದ್ರು ಒಂದು ಥಿಂಕ್ ಮಾಡೋದಾಗಿರ್ಬೋದು, ನಿಮ್ಮ ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಅದರಿಂದ ಒಂದು ಬೆನಿಫಿಟ್ಸ್ ಏನ್ ಸಿಗುತ್ತೆ. ಹಾಗೆ ನಿಮ್ಮ ಒಂದು ಡೇ ಟು ಡೇ ಲೈಫ್ ಅಲ್ಲಿ ಏನ್ ಸಕ್ಸಸ್ ನೀವು ತಗೊಂತೀರಾ ಅದು ನಿಮ್ಗೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೀವು ಅದನ್ನ ಫೀಲ್ ಮಾಡಿದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂದ್ರೆ ಈ ಒಂದು ಬುಕ್ ಏನಿದೆ ನಿಮ್ಮ ಪರ್ಸನಾಲಿಟಿನ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಒಂದು ಗೋಲ್ ಗಳನ್ನ ಅಚೀವ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಬಾಡಿ ಇರ್ಬೋದು, ನಿಮ್ಮ ಮೈಂಡ್ ಇರ್ಬೋದು, ಅದನ್ನು ಕೂಡ ನೀವು ಅದ್ರ ಮೇಲೇನು ಕೂಡ ನೀವು ವರ್ಕ್ ಮಾಡೋದ್ರಿಂದ ನಿಮ್ಮ ಒಂದು ಓವರ್ ಆಲ್ ನಿಮ್ಮ ಪರ್ಸನಾಲಿಟಿ ಏನಿರುತ್ತೆ, ಓವರ್ ಆಲ್ ನಿಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಬುಕ್ ಅಷ್ಟೊಂದು ಪಾಪ್ಯುಲರ್ ಆಗಿದೆ. ಏನಕ್ಕಂತ ಹೇಳಿದ್ರೆ ಇದರಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಗಳನ್ನ ಅವ್ರು ಆಡ್ ಮಾಡಿದ್ದಾರೆ. ಇಷ್ಟೊಂದು ನಿಮ್ಮ ಲೈಫ್ ನ ಹೇಗೆ ನೀವು ಅದನ್ನ ಡೆವಲಪ್ ಮಾಡ್ಕೋಬಹುದು, ಇದನ್ನ ನಿಮ್ಮ ಲೈಫ್ ಅಲ್ಲೂ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಹೇಗೆ ನಿಮ್ಮ ಲೈಫ್ ನ ನೀವು ರೂಪಿಸ್ಕೊಳ್ಬಹುದು, ಅದ್ರ ಬಗ್ಗೆ ಆಥರ್ ತುಂಬಾನೇ ಚೆನ್ನಾಗಿ ಬರ್ದಿದ್ದಾರೆ. ಈ ಬುಕ್ ನ ನೀವು ಕೂಡ ಇವಾಗಲೇ ಪರ್ಚೇಸ್ ಮಾಡ್ಬೇಕಂತ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ನ ಕೂಡ ಹಾಕಿದ್ರೆ ಅದನ್ನು ಕೂಡ ನೀವು ಬೈ ಮಾಡ್ಕೊಂಡು ಇದನ್ನ ಓದ್ರಿಂದ 100% ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಅಂತ ಆದ್ರೆ ನಿಮ್ಮ ಲೈಫ್ ಅಲ್ಲೂ ಕೂಡ ಸಕ್ಸಸ್ ಅನ್ನೋದು ಯಾರು ಕೂಡ ತಡೆಯಕ್ ಆಗೋದಿಲ್ಲ ಅಂತ ಹೇಳ್ತಾ, ನೀವು ಈ ಬುಕ್ ನ ಏನಾದ್ರು ಓದಿದ್ದೀರಾ ಇಲ್ಲಾಂದ್ರೆ ಓದಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಓದಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.
ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ರೀತಿಯಾದಂತಹ ಹೊಸ ಬುಕ್ ರಿವ್ಯೂಗಳ ಬಗ್ಗೆ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಅಂಡ್ ನೀವು ಎಷ್ಟು ಗಂಟೆಗೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ನಲ್ಲೂ ಕೂಡ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.